ದಂಗಲ್ಗೆ ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ದೇವೇಗೌಡ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ದಂಗಲ್ಗೆ ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಎಂಟ್ರಿ ಆಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜೆಪಿ ಭವನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ತಕ್ಷಣವೇ ಕೈ ಬಿಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ರೈತರು ಹೋರಾಟ ಮಾಡಿದ್ರು, ಆದರೆ ಹೋರಾಟ ಮಾಡಿದ್ದಕ್ಕೆ ಎಫ್ಐಆರ್ ಹಾಕಿದ್ದಾರೆ. ಶಾಂತಿಯುತವಾಗಿ ಹೋರಾಟ ಮಾಡಿ ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ರೈತರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ರೈತರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಹಾಕಿರುವಂತಹ ಎಫ್ಐಆರ್ ಏನಿದೆ ಅದನ್ನು ವಾಪಸ್ ಪಡ್ಕೋಬೇಕು. ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಬೆಂಬಲ ಸೂಚಿಸಿದೆ. ಬಿಜೆಪಿಯವರು ಕೂಡ ಬಂದಿದ್ರು, ವಿರೋಧ ಪಕ್ಷದವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಾವು ಕೂಡ ರೈತರ ಜೊತೆಗೆ ಇದ್ದೀವಿ. ಆದರೆ ರೈತರು ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೈತರು ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ದೇವೇಗೌಡರು ಭರವಸೆ ಕೊಟ್ಟಿದ್ದಾರೆ. ಇನ್ನು 40% ಜನ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಅಂಥವರು ಮಾತ್ರ ಜಮೀನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೇವಲ 17 ಎಕರೆ ಭೂಮಿ ಮಾತ್ರ ಅವರ ಬಳಿ ಇದೆ. ಎಚ್.ಡಿ. ದೇವೇಗೌಡ ಅವರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ಲಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮನಗರ ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ಲಿಲ್ಲ. ಆದರೆ ಇವರು ಬಂದ 1 ತಿಂಗಳೇ ಆಗಿಲ್ಲ. ಇಲ್ಲಿ 40,000 ಸೈಟ್ರವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ ಇದರ ಉದ್ದೇಶ ಏನು? ನಾನು ಇದರ ಬಗ್ಗೆ ಗೊತ್ತಿದೆ. ನನಗೆ ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸ್ಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ಮೇಲೆ, ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟಕ್ಕೆ ಹೋಗಿಲ್ಲ. ಹೋದರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರ್ದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿಯವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ.
ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಹೀಗೆ 30 ವರ್ಷದ ಹಿಂದೆ ಬಂದು ಸೆಟ್ಲ್ ಆದರು. ಹೊಸ್ತೇನಲ್ಲೇ ಅಂದರೆ ನಿನ್ನೆ ಬಂದು ಯಾವುದೋ ಸ್ವಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಎಂಬ ಪ್ರಶ್ನೆ ಇದೆ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ. ಇನ್ನು ಸಿಎಂ ಕೂಡ ಒಬ್ಬ ರೈತನ ಮಗ. ರೈತರ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು. ಕುಮಾರಸ್ವಾಮಿ ಇದ್ದಾಗ ಅವರೇ ವಿರೋಧ ಮಾಡಿದ್ರು. ಆ ಸಂದರ್ಭದಲ್ಲಿ ನೋಟಿಫಿಕೇಶನ್ ಮಾಡೋದನ್ನ ಕೈ ಬಿಟ್ರು. ಕುಮಾರಸ್ವಾಮಿ ಮಾಡಿದ್ದನ್ನ ಮುಂದುವರಿಸ್ತೀನಿ ಅಂತ ಇವರು ಹೇಳ್ತಾ ಇದ್ದಾರೆ. ಸತ್ಯಾಂಶವನ್ನ ಮುಚ್ಚಿಟ್ಟು ಸಿಎಂ ಮಾತನಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ 2800 ಎಕರೆ ಭೂಮಿ ಸ್ವಾಧೀನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ಸಣ್ಣ ಹಿಡುವಳಿದಾರರು ಜಾಸ್ತಿ ಇದ್ದಾರೆ. ರೈತರು ಹೇಗೆ ಜೀವನ ಮಾಡ್ತಾರೆ, ಅವರನ್ನ ನೀವು ಎಲ್ಲಿಗೆ ಕಳಿಸ್ತೀರಿ? ಜಮೀನು ಕಿತ್ಕೊಂಡು ಒಕ್ಕಲೆಬ್ಬಿಸಿ ಅವರನ್ನ ಎಲ್ಲಿಗೆ ಕಳಿಸ್ತೀರಿ? ನೀವು ಕೂಡ ಒಬ್ಬ ರೈತನ ಮಗ. ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ಅಂತ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FIR ಹಾಕಿದರೆ ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂಥ ಏನು ಅಪರಾಧಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂಥ ಒಂದು ಪ್ರಚೋದನೆ ರೆವಿನ್ಯೂ ಅಧಿಕಾರಿಗಳ ಒಂದು ಕೋರಿಕೆ ಮೇಲೆ ನೀವು ಹೋದರೆ ಆಗ ಈ ಘಟನೆ ನಡೆದಿರೋದು ನಾನಿಲ್ಲ ಅಂತ ಹೇಳ. ನೀವು ರೈತರ ಮಕ್ಕಳೇ, SP ಇರ್ಬೋದು, IG ಇರ್ಬೋದು, ರೈತರ ಮಕ್ಕಳು. ರೈತರ ಕಷ್ಟ ಅವ್ರ ನೋವುಗಳನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಒಪ್ಕೊಳ್ತೀನಿ. ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಂಡಿದೆ, ನಾನು ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಅದು ಇವತ್ತು ಮಾತಾಡಲಿಲ್ಲ. ನಾನು ಬಹುಶಃ ಇವತ್ತೇನು ನಿಮ್ಮ ಮುಂದೆ ನಾನು ಕೆಲವು ವಿಷಯ ನಿವೇದನೆ ಮಾಡಿದ್ದೇನೆ, ಇದ್ರ ಬಗ್ಗೆ ತಾವು ಏನು ದೃಷ್ಟಿ ಮಾತಿನ ಅಚ್ಚು ಮಾತಿನ ತಾವು ನಾಳೆ ಈ ನಾಡಿನ ಜನತೆಗೆ ತಾವೇನು ತಿಳಿಸ್ತೀರಿ ಅದರ ಮೇಲೆ ಸರ್ಕಾರದ ನಿಲುವು, ಅವರ ಮುಂದಿನ ಕ್ರಮ ಏನು ಅನ್ನೋದನ್ನು ಯೋಚನೆ ಮಾಡಿ ನನ್ನ ಕಾರ್ಯಕ್ರಮ ರೂಪಿಸ್ತೇನೆ. ನಾನು TV ನೋಡಿದೆ. ಸದ್ಯಕ್ಕೆ ಈ ಸರ್ವೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಸ್ವಾಗತಿಸ್ತೇನೆ. ಅದು ಸದ್ಯ ಅನ್ನೋದನ್ನು ತಪ್ಪಿಸಿ ಈ ಒಂದು ನಿಮ್ಮ ಯೋಚನೆ ಏನಿದೆ ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯವರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತೇನೆ. ನನಗೆ ಗೊತ್ತಿಲ್ಲ, ಹೇಳಬಾರ್ದು. ಒಬ್ಬರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರಾಗಿ ಹೋಗಿದ್ದಾರೆ, ಯಾರು ಹೇಳಿ ಹೋದರಲ್ಲ.
ಅವರು ಯಾವ ಪಕ್ಷದ ಪರವಾಗೂ ಇಲ್ಲ. ಈ ನಡೀತಾ ಇರತಕ್ಕಂಥ ಹೋರಾಟವನ್ನು ನೋಡಿ ಅವರು ಕೂಡ ಹೋಗಿ ಮಾಡಬಾರ್ದು, ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅವರು ಅತ್ಯಂತ ದೊಡ್ಡ ವ್ಯಕ್ತಿ, ಲಘುವಾಗಿ ತೆಗೆದುಕೊಳ್ಬಾರ್ದು. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತನ್ನು ಹೇಳಿ ಇವತ್ತೇನು ಮಾಧ್ಯಮದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆ ಸಹಕರಿಸಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಗೀತರಿಗೆ, ಮಾಜಿ ಶಾಸಕರು, ಆ ಕ್ಷೇತ್ರದ ಜನತೆಯ ಮಧ್ಯೆ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಕುಬೇಂದ್ರ ರೆಡ್ಡಿಯವರು, ತಿಪ್ಪೇಸ್ವಾಮಿಯವರು, ನಮ್ಮ ಆ ಕಡೆ ಕೂತಿರ್ತಕ್ಕಂಥ ಶರವಣ್ಣ ಅವ್ರ ಜೊತೆಗೆ ನಮ್ಮ ಮಾಜಿ ಶಾಸಕರು, ಆ ಕಡೆ ನಮ್ಮ ಜವರೇಗೌಡರು ಬೇರೆ ಕೆಲಸ ಇರ್ಬೋದು, ಇವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಮಾಧ್ಯಮದ, ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇವತ್ತು ಈ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ನಾನು 24ನೇ ತಾರೀಕು ಬರಬೇಕಾಗೋದಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಆಗಿದೆ. ಬಹಳ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಮುಂದಿನ ನಾನು ದಿನದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅದಾದಮೇಲೆ ನನ್ನ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ಸರ್ಕಾರದ ನಡವಳಿಕೆಯ ಮೇಲೆ ನಾನು ಕಾರ್ಯಕ್ರಮ ರೂಪಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಮುಂದೆ ಹೇಳಿ what the incident that has happened in Bidadi when the revenue officers went there for survey. What has happened in that Mandara village? I have already mentioned only the people who are residing in Bangalore. They have got 17 acres of land. They are already left the village because the environment and the water contamination, all these things are there. They have left the village, they are all settled in Bangalore. Only 17 acres they have got. And remaining, the people who can't leave their land, they can't come to Bangalore to earn their livelihood. They are solely dependent upon the land which belongs to their ancestors. 60,000 liters of milk every day they are giving it to Bangalore Dairy. They are living 1 quinta, 5 quinta, 10 quinta, 6 farms in a family. And you know all the details. The figures are there. And yesterday after this incident, Kumaraswamy also appealed
let there be a smooth agitation, the provocation by the revenue officers by going for survey and request the police department to give support. That is what they have suggested. So, some 15 people, they are FIR. Am I correct? Yeah. So I appeal that the matter be put an end and government has taken a decision to stop the survey for the time being. That the chief minister show his magnanimity and more than 40,000 sites are available. Not only that, the people who built the apartment, so many apartments are empty. Not this 40,000 sites. So many apartments are empty. Let them conduct a survey. Whether this particularly bill, why should it? Which you have opposed. When Kumar Swamy in those days, 2018, 8, I'm sorry, you have opposed. You have debated in the assembly. Your leaders have defended in the assembly. Where do you want to go now? What's wrong? Please, don't move forward. I sincerely appeal to the government and the Honorable Chief Minister to put an end to this. With these words, today I conclude. I thank the national media, electronic media, print media. Sir, your own statement, you clearly stated one thing saying that the Chief Minister is trying to please his High Command by making this kind of a township in Bidadi, by scrapping the life of thousands of people. In fact, the farming community. I have told already, Chief Minister has made a promise when he tried to remove Siddaramaiah. He made a promise that he is going to stand by the High Command for the what we call to fight the election battle. It is already established. We can give several instances when it has happened, which are the area, the amount of being snatched and sent to various state elections. I don't want to go in detail on all these matters. So that is. ಇನ್ನು ದೇವೇಗೌಡರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಸದ್ಯಕ್ಕೆ ಈ ಸರ್ವೆ ನಿಲ್ಲಿಸಿದ್ದೇನಿದೆ ಇದು ಸ್ವಾಗತಾರ್ಹ. ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಕೂಡ ದೇವೇಗೌಡರು ಹೇಳಿದ್ರು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟರು. ನೀವು ಕೂಡ ರೈತನ ಮಗನೇ, ಹೀಗಾಗಿ ನೀವು ಆ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಕುಮಾರಸ್ವಾಮಿಯವರು ಯಾವಾಗ ರೈತರಿಂದ ಆಕ್ರೋಶ ವ್ಯಕ್ತವಾಯಿತು, ಯಾವಾಗ ರೈತರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಆಗ ನೋಟಿಫಿಕೇಶನ್ ಮಾಡಲಿಲ್ಲ, ಅದನ್ನು ಅಲ್ಲಿಗೆ ಕೈ ಬಿಟ್ಟರು. ಆದರೆ ನೀವು ಈಗ
ಕುಮಾರಸ್ವಾಮಿ ಮಾಡಿರುವಂಥದ್ದನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದು ಸಮಂಜಸ ಅಲ್ಲ. ನಾವು ಕೈ ಬಿಟ್ಟಿದ್ವಿ, ಈಗ ನೀವು ಕೂಡ ಇದನ್ನು ಕೈ ಬಿಡಬೇಕು ಅಂತ ಹೋರಾಟದ ಒಂದು ಎಚ್ಚರಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ.